ಇಲ್ಲಪ್ಪ, ಇನ್ನೆಂತ ಮಾಡೋಕ್ಕಾಗೋದು ಇಲ್ಲ ನನಗೆ. ಏನು ನನ್ನ ಹಣೆ ಬರೋನೋ ಏನೋ, ಖಾಲಿ ಅವ್ನ ರಿಸಲ್ಟ್ ಏನಾಗಿದೆ ಅಂತ ತಿಳ್ಕೊಳಕ್ಕಾಗಲ್ಲ. ಏನು ಅವ್ನು ಕಟ್ಕೊಂಡು ಓಡೇ ಹೋಗ್ತೀನಿ ಅನ್ಬೇಕು, ಆ ಥರ ಮಾಡ್ತದೆ ನಮ್ಮ ಅಮ್ಮ ಒಬ್ಬಳು. ಹೇಳಿದೆ ಒಂದು ಫೋನ್ ಮಾಡಿ ಏನಾಗಿದೆ ಪಾಸ ಫೇಲ ಕೇಳ್ಕಿತೀನಿ ಅಂದರೆ ಬೇಡ 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 ಬೇಡ. ನಾನು ಹಂಗಿದ್ದೆ ಕೊಂಬು ತಲೆಳು. ಏನೋ ಅವ್ನ ರಿಸಲ್ಟ್ ಕೇಳೋಕ್ಕೆ ಅಂತಲೇ ಹೇಳಬೇಕಿತ್ತ. ಯಾವುದೋ ಜ್ಞಾನ ಮಾಡ್ತಾ ಮಾಡ್ತಾ ಹಾಗೆ ಸತ್ಯ ಹೇಳಿಬಿಟ್ಟೆ. ಸತ್ಯ ಕಾಲಿಲ್ಲ ಅಂತಾರಲ್ಲ, ಅದೇನು ಸುಳ್ಳನು. ನನ್ನ ಫ್ರೆಂಡ್ ಬೇರೆ ಯಾರ್ದೋ ರಿಸಲ್ಟು ಅಂತ ಹೇಳಿ ಒಂದು ಫೋನ್ ಮಾಡಿದರೆ ಆಗೋತಿತ್ತು. ಆ ನಂಬರಲ್ಲೇ ಡಿಲೀಟ್ ಮಾಡಿದರೆ ಮತ್ತೇನು ಗೊತ್ತಾಗ್ತಿರಲ್ಲ. ಅದೀಗ ಹೇಳಿಬಿಟ್ಟಿನಿ, ಅತ್ಲ ಹೋಗೋಕ್ಕೂ ಬಿಡಲ್ಲ, ಫೋನ್ ಮಾಡೋಕ್ಕೂ ಬಿಡಲ್ಲ. ಅಯ್ಯೋ ದೇವ್ರೆ, ಎಂತ ಮಾಡೋದು ನಾನೀಗ. ಇನ್ನು ನಾನು ಕಾಲೇಜಿಗೆ ಹೋಗ್ಬೇಕೇನು, ಅವ್ನ ರಿಸಲ್ಟ್ ಏನಾಗಿದೆ ಅಂತ ಗೊತ್ತಾಗೋಕ್ಕೆ. ಸುಮ್ಮನೆ ಆ ಥರ ಪೂಜೆ ಎಲ್ಲ ಮಾಡಿದೆ. ಆ ದೇವ್ರು ಉಂದ್ಕೊಂಡ್ಬಿಟ್ಟು ಹಂಗಾರೆ ರಿಸಲ್ಟ್ ಏನಾಗಿದೆ ಅಂತ ಗೊತ್ತಾಗಂಗೆ ಮಾಡಬಾರ್ದಾ? ಅವನೊಬ್ಬನು ಹಂಗಿದ್ದವನೇ. ನಾ ಇಲ್ಲಿಷ್ಟು ಯೋಚನೆ ಮಾಡ್ತೀನಿ ಅಂತ ಗೊತ್ತು. ಒಂದು ಇದು ಮಾಡ್ಬೋದಪ್ಪ, ಮೆಸೇಜ್ ಮಾಡಿದ್ರೆ ಹೆಂಗೆ ನಮ್ಮನೇಲಿ ಇಬ್ಬರಿಗೂ ಓದಕ್ಕೆ ಬರಲ್ಲ ನೋಡಿ, ಹಾಗೆ ಡಿಲೀಟ್ ಮಾಡಿರ್ತಿದ್ದೆ. ಇಲ್ಲಪ್ಪ, ಹಾಗಲ್ಲ, ಎಂಥದಾರಾಗಲಿ ಅಲ್ಲ. ಕಡಿಕೆ ಪುಣ್ಯಾತ್ಮ ಫೇಲ್ ಗೀಲ್ ಆಗೇನಾ ಹೆಂಗೆ? ಅಯ್ಯೋ ದೇವ್ರೆ, ಅದಕ್ಕೆ ಅವ್ನು ನಂಗೆ ಮೆಸೇಜ್ ಮಾಡಲೇನೋ. ಅಯ್ಯೋ ಪಾಪ, 108 ತಲೆ ಬಿಸಿ ಅವನಿಗೆ ಎಕ್ಸಾಮ್ ಟೈಮಲ್ಲೇ. ಅದು ಅಲ್ಲದೆ ಪುಸ್ತಕನೂ ಇಲ್ಲದೆ ಎಷ್ಟು ಗೋಳಾಡಿದ್ದ. ನಾನೊಬ್ಳು ಸತ್ಗಟ್ಟಳು ಒಂದು ಸ್ವಲ್ಪ ಹೊತ್ತು ನಿಂತು ನೋಡಿದೆ, ಹಾಗೆ ಬಂದು ಆ ಪುಸ್ತಕನೂ ಸಿಗೋ ಸುಮಾರು ದಿವಸ ಆಗಿತ್ತು. ಇಲ್ಲಪ್ಪ, ನನ್ನ ಕೈಲಾಗಷ್ಟು ಎಫರ್ಟ್ ನಾನು ಹಾಕಿನೇ. ಹುಡುಗರಿಗೇನು ಓದಲೇಬೇಕು ಅನ್ನೋದೇ ಇಲ್ಲ. ಖಾಲಿ ಪಾಠ ಕೇಳಿದ್ರೆ ಅವರು ಜಸ್ಟ್ ಪಾಸ್ ಆಗೋಕ್ಕೆ ಏನು ತೊಂದರೆ ಇಲ್ಲ ಆ ಥರ. ಅದು ಆ ಥರ ಜನ ಪಾಸ್ ಆಗ್ಯಾರೆ. ಫೇಲ್ ಆಗೋಷ್ಟು ದಡ್ಡನ ಚೋಟು ಇಲ್ಲಪ್ಪ. ಫೇಲ್ ಆಗಲ್ಲ ಅಲ್ಲ ಕಡಿಕೆ ಅಂತಾರು ವ್ಯಾಲ್ಯೂಯೇಷನಲ್ಲಿ ಹೆಚ್ಚು ಕಮ್ಮಿ ಆಗಿ ಫೇಲು ಅಂತ ಬಂದಿದ್ದು ತಲೆ ಕೆಡ್ಸಿ ಕೂತಾನ. ಅಯ್ಯೋ, ನಂಗೆ ಒಂಚೂರು ಮಾತಾಡೋಕ್ಕೆ ಸಿಕ್ಕಿದ್ದು ಒಂಚೂರು ಸಮಾಧಾನನಾರು ಮಾಡ್ಬೋದಿತ್ತು. ಏನು ಕರ್ಮನೇನೋ ನಂದು. ಈ ಪಟಾಕಿ ಒಬ್ಬಗೆ ಅದು ಎಂಥದ್ದು ಕ್ಲಾಸ್ ಅಂತಪ್ಪ, ಅದು ಯಾವ ಥರನೇನ. ಕಾಲ 300 ದಿನ ಕಾಲೇಜೇ ಇವನಿಗೆ. ಅವು ಬಂದಿದ್ರೆ ಸರಿ ಆತಿತ್ತು. ಅಲ್ಲ ಫೇಲ್ ಆದರೂ ಅವ ಏನು ತಲೆ ಕೆಡ್ಸ್ಕೊಳಲ್ಲ. ನಾ ಕಾಲೇಜಿಗೆ ಹೋಗಲ್ಲ, ಅಲ್ಲಿ ಆ ಕೆಲ್ಸಕ್ಕೆ ಹೋಗ್ತೀನಿ ಈ ಕೆಲ್ಸಕ್ಕೆ ಹೋಗ್ತೀನಿ ಅಂತಿದ್ದ. ಅವ್ನು ಫೇಲ್ ಆದರೂ ತಲೆ ಹಾಕಿ ಕೆಡ್ಸಿರ್ತಾನೆ, ಇನ್ನೂ ಒಳ್ಳೆಯದೇ ಆಯ್ತು ಅಂದ್ಕೋತಾನೆ. ಅಯ್ಯೋ ದೇವ್ರೆ, ಕಡಿಕೇನಾರು ಮತ್ತೊಂದು ಪರೀಕ್ಷೆ ಬರೀದೇ ಇದ್ದರೆ. ಸದ್ಯ 3 ಪರೀಕ್ಷೆ ಎಂತಕ್ಕೆ ಅಂಥೇಳಿ ಎಲ್ಲರೂ ಹೇಳೋರು. ಈಗ ಇದೊಂದು ಒಳ್ಳೇದಕ್ಕೆ ಬಂತು, ಆದರೆ 3 ಬ್ಯಾಡಿತ್ತು, 2 ಸಾಕಿತ್ತು. ಚೋಟು 2ನೇ ಸತಿ ಪಾಸ್ ಮಾಡ್ತಿದ್ದ. ಅಯ್ಯೋ ಎಲ್ಲರೂ ಬೇಡ, ಹೆಂಗೂ ಫೇಲ್ ಆತಲ್ಲ, ನಾನು ಎಲ್ಲರೂ ಬೇರೆ ಕಡೆ ಕೆಲ್ಸಕ್ಕೆ ಹೋಗೋಣ ಅಂತ ಪರೀಕ್ಷೆ ಬರೀದೇ ಇದ್ದರೆ ಇಲ್ಲ. ಇದಾಗ ಹೋಗೋ ಮಾತಲ್ಲ. ಹೆಂಗಾರು ಮಾಡಿ ನಾನು ಅವನ್ನ ಇವತ್ತು ನೋಡಲೇಬೇಕು, ಮಾತಾಡಲೇಬೇಕು. ನಮ್ಮಮ್ಮ ಮಧ್ಯಾಹ್ನ ಸರಿಗೆ ಮಲಗ್ತಿತ್ತಪ್ಪ, ಇವತ್ತು ಮಲಗಿದ್ರೆ ಏನಪ್ಪ ಮೊಬೈಲ್ ತೊಗೊಂಡೇ ಹೋಗ್ಯಾರ ಎಂತದ. ಅಯ್ಯೋ, ಆ ಒಂದು ಪುಟ್ಗೋಸಿ ಲಟ್ಕ ಮೊಬೈಲಿಗೆ ಮಾಡೋದು ನೋಡಿದ್ರೆ ಈಗ ಹೋತದೆ ನನ್ನ ಗಳಿಗೆ ಹೋತದ ಅನ್ನಂಗದೆ. ಒತ್ತಿ 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 ಆ ಬಟನ್ನಿನ ಮ್ಯಾಲಿದ್ದ ಅಕ್ಷರನೇ ಕಾಣಲ್ಲ, ಹಂಗೆ ಹಾಕಿ ಕೂತದೆ. ಆ ಮೊಬೈಲ್ ಬದಲಾಯಿಸೋದು ಇಲ್ಲ. ಬದಲಾಯಿಸ್ತೀನಿ, ನಾನು ಬದಲಾಯಿಸ್ತೀನಿ. ಓದ್ ಕೆಲಸಕ್ಕೆ ಸೇರಿ ಒಂದು ಆ್ಯಪಲ್ ಮೊಬೈಲ್ ತಗೊಳ್ದೇ ಇದ್ರಿ ಯಾಕೆ ಆವಾಗ ಹೇಳ್ತೀನಿ. ಮೊಬೈಲ್ ಕೊಡಲ್ಲ ಅಂತ ಹೇಳಿದ್ನ ಆವಾಗ ಹೇಳ್ತೀನಿ. ಯಾವ ಫೋಟೋ ಬಂದರೂ ತೋರಿಸೋದೇ ಇಲ್ಲ ಮಾತ್ರ ನಾನು. ಅಯ್ಯೋ ನಾನೊಬ್ಳು, ಇನ್ನು ಅವನ ರಿಸಲ್ಟೇ ಗೊತ್ತಾಗಲ್ಲ, ನನ್ನ ಮೊಬೈಲಿನ ಸುದ್ದಿ ಯೋಚನೆ ಮಾಡ್ತಿದ್ದೀನಿ. ಏನು ಮಾಡೋದೀಗ, ಏನಾದ್ರು ಮಾಡಲೇಬೇಕು. ಅಲ್ಲ, ಇಲ್ಲಿ ಕೂತ್ಕೊಂಡು ಎಂತ ಮಾಡ್ತಿದ್ದೀಯೇ? ನಾ ಅಲ್ಲೆಲ್ಲ ಹುಡುಕ್ತಾ ಇದ್ದೀನಿ. ಮಳೆಗಪ್ಪಾಗಿ ಬರ್ತಾ ಇದೆ. ಆ ಕಟ್ಟಿಗೆ ಒಂದು 4 ತಗೊಂಡಾಗೆ ಉಡಿ ಕೂಡೋಣ ಅಂತ ಹೇಳ್ತಿದ್ದೀನಿ. ಇನ್ನು ಜ್ಞಾನ ಮಾಡ್ತಾ ಕೂತಿ, ಎಂತ ಜ್ಞಾನ ಮಾಡ್ತಾ ಕೂತೀಯ? ಹಂಗೆ ಎಂತದೇ ಮರತೀಯಮ್ಮ, ಯಾಕೆ ಹಿಂಗೆ ಮಾಡ್ತೀಯ? ನಂಗೊಂದು ಎಂಥರ ಗೂಡೆ ಗೀಡೆ ಅವಾಗ ಹಿಂದೆಲ್ಲ ಕಾಂಜೆ ಥರ ಇರ್ತಿತ್ತಲ್ಲ, ತಂದು ಇಟ್ಬಿಡು, ಅದ್ರೊಳಗೆ ಕೂತ್ಕೋತೀನಿ. ಗೊತ್ತಾಗ್ತದ ಅವಾಗ ನೀ ಹೆಂಗೆ ಬಿಟ್ಟು ಹೋಗಿ ಹಂಗೆ ಇರ್ತೀನಲ್ಲ. ಎಲ್ಲಿಗೆ ಹೋಗಂಗಿಲ್ಲ, ಬರಂಗಿಲ್ಲ, ಫೋನ್ ಮಾಡಿ ಒಂದು ಫ್ರೆಂಡ್ಸ್ ಹತ್ರ ಮಾತಾಡಂಗಿಲ್ಲ. ಎಲ್ಲ ಒಬ್ರೊಬ್ರು 2-3 ಮೊಬೈಲ್ ಇಟ್ಕೊಂಡಿರ್ತಾರೆ. ನಾ ಇರೋ ಒಂದು ಮೊಬೈಲಲ್ಲೇ ಮಾತಾಡಂಗಿಲ್ಲ. ಯಾಕೆ ಎಲ್ಲದನ್ನೂ ಕೇಳಿ ಮಾಡ್ತೀನಲ್ಲ, ಅದಕ್ಕೆ ಅಲ್ಲ.
ನನಗೇನು ಒಂದ್ಸತಿ ನೀವು ಯಾರು ಇಲ್ಲಿದ್ದಾಗ ಮೊಬೈಲ್ ತಗೊಂಡು ಮಾತಾಡೋಕೆ ಆಗಲ್ಲ ಅಂತ ಮಾಡ್ದ? ಸುಳ್ಳು ಹೇಳ್ಬಾರ್ದು, ಏನಿದ್ರು ಸತ್ಯನೇ ಹೇಳ್ಬೇಕು ಅಂತೇಳಿ ನಾನು ಸತ್ಯ ರೀತಿಯಲ್ಲಿ ನಡ್ಕೊಳೋದು. ಅದಕ್ಕೆ ಈ ಥರ ನೇಹ ಮಾಡ್ತಿದ್ದೀರಿ ನೀವೆಲ್ಲ ಅಲ್ಲ. ಒಂದು ರಿಸಲ್ಟ್ ಕೇಳಬೇಕು ಏನಾಗ್ತದಮ್ಮ? ಯಾಕೆ ನೀನು ಇದು ಆವಾಗ ಹುಡುಗಿಯಾಗಿದ್ದಾಗ ನಿಮ್ಮ ಅಕ್ಕಪಕ್ಕದ ಮನೇಲಿ ಯಾರು ಹುಡುಗರು ಇದ್ರೆ ಅವ್ರ ಸುದ್ದಿ ಎಂಥದ್ದು ಕೇಳ್ತಿರ್ಲ ನೀನು? ಓದೋದು ಬರೆಯೋದು ರಿಸಲ್ಟ್ ಎಲ್ಲ ಇರಲ್ಲ ಅಂತ ಮಾಡೋಣ. ಎಲ್ಲರೂ ಹೋಗೋಷ್ಟೊತ್ತಿಗೆ ಒಂದು ಕೋಣ ಗೀಣ ಹಿಡ್ದು ಎಂಥದ್ದು ಆಗಿ ಪೆಟ್ಟಾತಪ್ಪ, ಅವನಿಗೆ ಹೆಂಗದೆ ಅಂತ ನೀ ಕೇಳ್ತಿರ್ಲ? ಕೇಳ್ತಿರ್ಲ ನಂಗೊಂದು ಹೇಳೀಗ. ಸುಮ್ಮನೆ ಕೂತ್ಕೊಳ್ಳೆ, ಎಂತ ಮಾತಂತ ಆಡ್ತೀಯ? ಅವಾಗೆಲ್ಲ ನಿಮ್ಮಂಗೆ ಏನಲ್ಲ, ಊರು ಮನೆ ಹುಡುಗರು ಅಂದ್ರೆ ಒಂಥರ ಅಣ್ಣ ತಂಗಿ ಇದ್ದಂಗೆ ಇರ್ತಿದ್ದು. ಎಲ್ಲ ಒಟ್ಟಿಗೆ ಹೋಗಿ ಒಟ್ಟಿಗೆ ಬತ್ತಿದ್ದು ಗೊತ್ತಾನ? ದನ ಕಾಯಕ್ಕಾಗಲಿ ಸೊಸ್ನಟ್ಟಿಗಾಗಲಿ ಎಂತಕ್ಕೆ ಯಾರು ಎಲ್ಲರೂ ಸ್ವಲ್ಪ ಕತ್ಲೆತ್ತ ಅಂದ್ರೆ ಅವರೇ ಯಾರು ತಂದು ಮನೆಗೆ ಬಿಡ್ತಿದ್ರಪ್ಪ. ಅವ್ರಿಗೇನಾರು ಆಗಿದೆ ಅಂದರೆ ಕೇಳ್ದೆ ಬಿಡ್ತಿದ್ವಾ? ಕೇಳದೆ ಅಂತ ನಾನೇ ಹೋಗಿ ನೋಡ್ಕಿ ಬರ್ತಿದ್ದೆ. ಹಂಗಿದ್ದು ಅಷ್ಟು ಒಳ್ಳೆತನದಲ್ಲಿ ಇದ್ದು ಗೊತ್ತಾನ? ಹಾಂ ಹೆಂಗಿದ್ದೀಯ ನೋಡು ನೀನು. ನೀನಾದರೆ ಊರು ಮನೆ ಹುಡುಗರ ಹತ್ರ ಮಾತಾಡ್ಬೋದು, ಅವ್ರ ಜೊತೆ ಎಲ್ಲಿಗಾರು ಹೋಗ್ಬೋದು ಬರ್ಬೋದು, ಕತ್ಲೆ ಅದು ತಂದು ಬಿಡ್ಬೋದು, ಎಲ್ಲ ಮಾಡ್ಬೋದು. ನಾವು ಆ ಥರ ಇರಂಗಿಲ್ಲ ಅಲ್ಲ. ಇವು ಊರು ಮನೆ ಹುಡುಗನ ಇಲ್ಲ ಹೊರದೇಶದ ಹುಡುಗನ? ಅವನ ಜೊತೆ ಯಾಕೆ ಮಾತಾಡಬಾರ್ದು? ಅವನ ರಿಸಲ್ಟ್ ಯಾಕೆ ಕೇಳಬಾರ್ದು ನಾನು? ಎಂತಕ್ಕೆ ಅಂದರೆ ನೀವು ನಮ್ಮ ಕಾಲದಂಗೆ ಇರಲ್ಲ. ಈ ಕಡೆಗೆ ಹಿಂಗೆ ಮಾತಾಡಿ ಕತೆ ಆಡಿ ಒಂದು ದಿವಸ ನಾನು ಅವನ್ನೇ ಕೊಟ್ಕೊಂಡು ಹೋಗ್ತೀನಿ ಅಂತ ಹೋದರೆ ಇಲ್ಲಿ ಯಾರಿಗೆ ಹೇಳ್ಬೇಕು? ಮರ್ಯಾದೆ ಪ್ರಶ್ನೆ ಕೇಂದ್ರಿಗೆ ಏನಂತ ಉತ್ತರ ಕೊಡ್ಬೇಕು? ದುಡ್ಡು ಕಾಸು ಎಂತ ಇಲ್ಲದೆ ಇದ್ರೆ ನಾವು ಮರ್ಯಾದೆಯಿಂದ ಬದುಕೋದು. ಮರ್ಯಾದೆಗೆ ಒಂಜ ಜನ ನಾವು, ಅದಕ್ಕೆ ಸರಿಯಾಗಿ ಇರಬೇಕು. ಅದಕ್ಕೆ ನಿಂಗೆ ಹಿಂಗೆ ಹೇಳೋದು. ಎಷ್ಟು ಸತಿ ಹೇಳಿದ್ದ ಅವನ ಜೊತೆ ಮಾತಾಡಬೇಡ ಅಂಥೇಳಿ? ಮತ್ತೆ ಯಾಕೆ ಅವನ ಜೊತೆನೇ ಎಂತಕ್ಕೆ ಮಾತಾಡ್ಬೇಕು ನೀನು? ಓ, ಅವನ ಜೊತೆ ಮಾತಾಡ್ತಾ ಇದ್ರೆ ಮಾತಾಡ್ತಾ ಅವ್ನು ಕೊಟ್ಕೊಂಡು ಹೋಗ್ತೀನಿ ಅನ್ನೋ ಹೆದರಿಕೆಗೆ ನೀನು ಮಾತಾಡಕ್ಕೆ ಬಿಡಲೇನಲ್ಲ? ಮಾತಾಡದೆ ಇದ್ರೂ ಆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಮಾಡಿಯಾ? ಆಗಲ್ಲ ಅಂತ ಮಾಡಿಯಾ? ಅಮ್ಮ, ನೀನು ಸ್ವಲ್ಪನಾರು ಯೋಚನೆ ಮಾಡಬೇಕು. ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಎಷ್ಟು ಚಂದ ಬೆಳೆಸಿದ್ರ? ಅವಾಗಿನ ಕಾಲದಂಗೆ ಇಲ್ಲ, ನಾವಲ್ಲ ಅವಾಗಿನ ಕಾಲದಂಗೆ ಇಲ್ಲದೆ ಇದ್ದಿದ್ದು ನೀವು. ನಿಮ್ಮ ಮನಸ್ಸಲ್ಲಿ ಕೆಟ್ಟಿದ್ದನ್ನು ಇಟ್ಕೊಂಡು ನಮ್ಗೆ ಹೇಳಿದ್ರೆ ನಾವೆಂತ ಮಾಡ್ಬೇಕಾ? ಹೇಳ್ದು ಕೂಡಲೇ ದೊಡ್ಡಕ್ಕೆ ಇವರೆಲ್ಲ ಮರ್ಯಾದೆಗೆ ಒಂಜಾರಂತೆ. ಈ ಕಾಲ ಕೆಟ್ಟು ಹೋಗ್ಯದಂತೆ. ಕಾಲ ಕೆಟ್ಟು ಹೋಗ್ಲೂ ಇಲ್ಲ, ಎಂತ ಆಗ್ಲೂ ಇಲ್ಲ. ನಿಮ್ಮ ಮನಸ್ಸು ಕೆಟ್ಟು ಹೋಗಿದ್ದಷ್ಟೇಯ. ಅಮ್ಮ, ಮಾತಾಡ್ತಾ ಕೂತ್ರೆ ಇದೇ ಆಗ್ತದೆ. ನಿನ್ನ ದಮ್ಮಯ್ಯ ಕಾಲಿಗೆ ಬೀಳ್ತೀನಿ ಮರತೆ, ನಿನ್ನ ಕಾಲಿಗೆ ಬೀಳ್ತೀನಿ. ಒಂದು ಫೋನ್ ಮಾಡೋಕ್ಕೆ ಅವಕಾಶ ಮಾಡಿಕೊಡು ಮರತೆ. ಇಲ್ದಿದ್ರೆ ನಾವು ಹೋಗೊಂಚು ಚೋಟು ಹತ್ರ ಮಾತಾಡ್ಕಿ ಬರ್ತೀನಿ ಪ್ಲೀಸ್ ಕಣೆ ಅಮ್ಮ. ಸತ್ಯ ಹೇಳ್ತಿದ್ದೀನಿ ನೋಡು, ಸುಳ್ಳು ಹೇಳಿ ಹೋಗಿದ್ರೆ ನಿಂಗೆ ಗೊತ್ತಾಗ್ತಿತ್ತಾ? ನಾ ಯಾರನ್ನು ಶ್ರೀನಿಧಿ ಹತ್ರ ಮಾತಾಡ್ತೀನಿ, ಶ್ರೀನಿಧಿ ಫೋನ್ ಮಾಡ್ತೀನಿ ಅಂತ ಹೇಳಿ ಮಾಡಿದ್ರೆ ನಿಂಗೆ ಗೊತ್ತಾಗ್ತಿತ್ತಾನೆ ಹೇಳು? ನಿನ್ನ ಮೇಲೆ ನಂಬಿಕೆ ಇಟ್ಟು ನಾ ಸತ್ಯ ಹೇಳಿದೆ ಗೊತ್ತಮ್ಮ. ಅಪ್ಪಂತೂ ಹೋಗಲಿ, ಗೋಳ್ಸು ಅವ್ರಿಗೆ ಗೊತ್ತಾಗಲ್ಲ. ನೀನು ಹಂಗಾರೆ ಹಿಂಗಾಗಿ ನಂಗೊಂದು ಹೆಣ್ಮಕ್ಳಿಗೆ ಆ ಕಷ್ಟ ಗೊತ್ತಾಗಲ್ಲ. ಒಂಥರ ಎಷ್ಟು ಭಯ ಇರ್ತದೆ ಗೊತ್ತಮ್ಮ. ನನ್ನ ಜೊತೆಗೆ ಓದೋ ಪಾಸ್ ಆಗ್ಯಾನ ಫೇಲ್ ಆಗ್ಯಾನ ಅಂತ ಕೇಳ್ಕಿಣಕ್ಕೆ ಒಂದು ಇದಿರಲ್ಲನೇ ಹಂಗಾರೆ. ಮತ್ತು ಎಂತಕ್ಕೆ ಮರತಿ? ಮತ್ತು ಎಂತಕ್ಕೆ ನಾನು ಹೋಗ್ತೀನಿ, ಎಂತಕ್ಕೆ ಫೋನ್ ಮಾಡ್ತೀನಿ ನೋಡೋಣ ಹೇಳು. ಎಂಥದಾರಾಗಲಿ ಅಮ್ಮ, ಇನ್ನು ಫೋನ್ಗಿನ್ ಬೇಡ. ನಾನು ಸಾಯಂಕಾಲ ಸುರಿಗೆ ಒಂಚೂರು ಹೋಗಿ ಚೋಟು ಹತ್ರ ಮಾತಾಡ್ಕೆ ಬರ್ತೀನಿ ಆತ. ಅಂದರೆ ಫೋನ್ ಬೇಕು ಬಾ ಅಂತ ಒಂಚೂರು ಹೇಳ್ಬೇಕಲ್ಲ. ಪಟಾಕಿ ಇದ್ದಿದ್ರೆ ನಂಗೆ ತಲೆ ಬಿಸಿನೇ ಇಲ್ಲ. ಪಟಾಕಿ ಅವನ ಹತ್ರ ಕೇಳ್ಕೆ ಬಂದು ನಂಗೆ ಹೇಳ್ತಿದ್ದ, ಧೈರ್ಯ ಆಗ್ತಿತ್ತು ಗೊತ್ತಾ? ಪಾಪ ಕಣೆ ಅಮ್ಮ, ನಿನ್ನ ಮಗ ಕಾಲೇಜಿಗೆ ಹೋಗೋಷ್ಟೊತ್ತಿಗೆ ಪಾಸಾತನೋ ಫೇಲ್ ಆತನೋ ಅಂತ ಹೇಳಿ ನಿಂಗೊಂಥರ ಹೆದರಿಕೆ ಇರ್ತಿರ್ಲ. ಅವನು ಹಾಗೆಯ ಎಷ್ಟು ಕೆಲಸ ಮಾಡ್ತಾನೆ ಗೊತ್ತಾ ಪಾಪ. ಕೆಲಸ ಮಾಡ್ಕೊಂಡು ಕಾಲೇಜಿಗೆ ಹೋಗಿದ್ದು ಪಾಸಾಗೇನೋ ಫೇಲ್ ಆಗೇನೋ ಎಂಥದ್ದು. ಫೇಲ್ ಆದರೆ ಅವ್ನ ಜೀವನನೇ ಹಾಳಾಗಿ ಹೋಗ್ತದೆ ಗೊತ್ತಾನು. ನಿನ್ನ ಮಗ ನನಗೆ ಅಲ್ಲನೇ ಅಮ್ಮ. ಪ್ಲೀಸ್ ಕಣೆ, ಫೇಲ್ ಆದರೆ ಮತ್ತೆ ಜೊತೆ ಎಕ್ಸಾಮ್ ಬರೆಯಲ್ಲ ಅಂತ ನಾ ಹೇಳಿದ್ರೆ ಎಲ್ಲರೂ ಒಂಚೂರು ಬರೀತಾನೆ, ನನ್ನ ಮಾತು ಕೇಳ್ತಾನೆ. ಹೇಳ್ಬತ್ತೀನಿ ಅಮ್ಮ ನಿಂದಮ್ಮಯ್ಯ ಅಂತೀನಿ. ಹಿಂಗೆ ಮಾತಾಡಿ ಮೊಳ್ಳು ಮಾಡೋಕ್ಕೊಂದು ಘನ ಕಲ್ತ್ಕೊಂಡಿಯ. ನಿನ್ನ ಅಪ್ಪಗೆ ಗೊತ್ತಾದರೂ ನಾನು ಕೊಂದೇ ಹಾಕ್ತಾರೆ ಗೊತ್ತಾನು. ನಿನ್ನಂತೂ ಚಮಡ ಸುಲಿತಾರಲ್ಲ, ನನ್ನದು ಕೊಂದೇ ಹಾಕ್ತಾರೆ. ಗೊತ್ತಾದ್ಮೇಲಲ್ಲ ಹೊಡೆಯೋದು, ಚಮಡ ಸುರಿಯೋದು, ಕೊಂದು ಹಾಕೋದು ಎಲ್ಲ ಗೊತ್ತೇ ಆಗದಿದ್ರೆ ನೀ ಹೇಳು. ಪಟಾಕಿ ಮನೆಗೆ ಹೋಗಿ ಬರ್ತೀನಿ ಅಂತೇಳಿ ಒಂದು ಕೆಲಸ ಮಾಡು. ಪಟಾಕಿ ಅಂತಲೇ ಹೇಳ್ಬೇಡ. ಆ ಪುಟ್ಟಕ್ಕ ಎಂತಕ್ಕ ಬರೋಕ್ಕೆ ಹೇಳಿತ್ತಂತೆ, ಮುಂದಿನ ವರ್ಷ ಇದ್ರದ್ದು ಎಂಥದ್ದು ಓದ್ಕೊಳ್ಳೋದದಿ ಅಂತೆ, ಅದರ ಹಳೆ ಪುಸ್ತಕ ಎಲ್ಲ ಕೊಡ್ತೀನಿ ಅಂದಿತ್ತಂತೆ, ಅದಕ್ಕೆ ಹೋಗಿದೆ ಅಂತ ಹೇಳು.
ಒಳ್ಳೆ ಕೆಲಸ. ನಾನು ಒಂದು ಕೆಲಸ ಮಾಡ್ತೀನಿ, ಹೋಗೋಷ್ಟೊತ್ತಿಗೆ 2 ಹಳೆ ಪುಸ್ತಕ ಹಿಡ್ಕೊಂಡೇ ಹೋಗ್ತೀನಿ. ಆತ ಇಲ್ಲಿದ್ರೆ ಬೇಡ ಬಿಡು, ಪುಸ್ತಕ ಹಿಡ್ಕೊಂಡು ಹೋಗಲ್ಲ, ಈ ಸತಿ ಕೊಡಲ್ಲಂತೆ ಇನ್ನೊಂದು ಸತಿ ಕೊಡ್ತದಂತೆ ಅಂತೀನಿ. ಅಕಸ್ಮಾತ್ ಏನಾರು ಹಿಂಗೆ ಬಂದು ಕೇಳ್ರೆ ಇಲ್ಲೇ ಹಾಗೆ ಹೋಗಿ ಬರ್ತೀನಿ ಅಮ್ಮ. ಮತ್ತೆ ಎಂತಕ್ಕೂ ಅಲ್ಲ, ಸುಮ್ಮನೆ ಕಾಣ್ತಾ ಒಬ್ಬನ ಜೀವನ ಹಾಳಾಗೋತದಲ್ಲೇ, ನೀ ಹಿಂಗೆ ಪರೀಕ್ಷೆ ಬರೀದೇ ಇರಬೇಡ ಅಂತ ಹೇಳ್ಬತ್ತೀನಿ. ಪಾಸಾದರೆ ನಾ ತಲುಪಿಸಿಲ್ಲಲ್ಲ, ನೋಡ್ಕೊ ಬರ್ತೀನಿ ಆತ ಅಮ್ಮ. ಪ್ಲೀಸ್ ಕಣೆ ಅಮ್ಮ. ಹಂಗಾರೆ ಒಂದು ಕೆಲಸ ಮಾಡು, ಬೇಗ ಒಂದಿಷ್ಟು ಕೊಟ್ಟಿಗೆ ಏರಿ ಮಾಡಿಕೊಡು, ನಾವು ಒಳಗೆ ತೊಗೊಂಡೋಗಿ ಕೊಡ್ತೀನಿ, ಆಮೇಲೆ ಹೋಗ್ಬೋದು. ಪಕ್ಕನ ನಿನ್ನ ಅಪ್ಪ ಬರೋರೊಳಗೆ ಇಷ್ಟೆಲ್ಲ ಆಗ್ಬೇಕು. ಅಪ್ಪ ದೂರ ಹೋಗಿದ್ದಮ್ಮ. ಓ ಇವ್ರ ಮನೆಗೆ ಮೈಯಾಳು ತೀರ್ಸಕ್ಕೆ ಹೋಗ್ಯಾರೆ, ಗೊಬ್ಬರನ ಮಣ್ಣ ಎಂಥದ ಇರಬೇಕು. ಇವತ್ತು ಹೆಚ್ಚೊತ್ತಿಲ್ಲ, ಸ್ವಲ್ಪ ಬೇಗನೆ ಮುಗಿಬೋದೇನೋ ಅಂತಿದ್ರು. ಅದು ಮಳೆ ಗಿಳೆ ಬಂದರೆ ಪಕ್ಕನ ಮನೆ ಕಡೆ ಬರ್ತಾರೆ. ಅಷ್ಟೊತ್ತಿನೊಳಗೆ ನೀನು ಹೋಗಿ ಬರ್ಬೇಕು. ಎಲ್ಲಿ ನಡಿ ಈಗ ಕಟ್ಗೆ ಏರಿ ಮಾಡಿಕೊಡು.